ನಮಸ್ಕಾರ, ನಾವು ಬಸವರಾಜು ವೆಲ್ಕಮ್ ಸೀಡ್ಸ್ ಕಂಪ್ನಿ. ನಾವಿಲ್ಲಿ ನ್ಯಾಮತಿ ತಾಲೂಕು ಆರುಂಡಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಪ್ರದೀಪ್ ಅವರ ಪ್ಲಾಟಲ್ಲಿದ್ದೀವಿ. ಅವರು ನಮ್ಮ ಕಂಪ್ನಿಯ ವೆಲ್ಕಮ್ ಕಂಪ್ನಿ ಭೀಷ್ಮ ಕುಂಬಳ ತಳಿ ಬೆಳೆದಿದ್ದಾರೆ. ಅದ್ರ ಬಗ್ಗೆ ಅವರ ಹೆಚ್ಚಿನ ಅಭಿಪ್ರಾಯ ಹೇಳ್ತಾರೆ ಮತ್ತು ಮಾತಾಡ್ತಾರೆ. ಮಾತಾಡಿ ಪ್ರದೀಪ್ ಅವರೇ. ನಮಸ್ಕಾರ, ನಮ್ಮ ಹೆಸರು ಪ್ರದೀಪ್ ಅಂತ ಹೇಳಿ, ಆರುಂಡಿ ಗ್ರಾಮ, ಇವಾಗ ನ್ಯಾಮತಿ ತಾಲೂಕು ಆರುಂಡಿ ಗ್ರಾಮ ವಾಸಿ. ನಾವು ಭೀಷ್ಮ ತಳಿ ಬೆಳೆದಿದ್ದೀವಿ. ಎಷ್ಟು ದಿವಸ ಆಯ್ತು ರೀ? ಇಲ್ಲಿಗೆ 2.5 ತಿಂಗಳು ಆಯಿತು. ಎಷ್ಟು ಜಾಗ ಐತಿ ಈ ಜಾಗ? ಇದು 2.5 ಎಕರೆ ಜಾಗ, ಟೋಟಲು 2.5 ಎಕರೆ ಜಾಗದಲ್ಲಿ ಹಾಕಿದ್ದೀವಿ. ಚೆನ್ನಾಗಿದೆ ಭೀಷ್ಮ ತಳಿ. ಒಂದು ಬಳ್ಳಿಲಿ ಏನಿಲ್ಲ ಅಂದ್ರೆ 3-4 ಕಾಯಿ ಇದೆ, 5-6 kg ಮೇಲೆ ಇದೆ ಕಾಯಿ. ಕಾಯಿ ತುಂಬ ಚೆನ್ನಾಗಿ ಬಂದಿದೆಯಲ್ಲ? ಬಂದಿದೆ, ಒಳ್ಳೆ ಚೆನ್ನಾಗಿದೆ. ಇದು ಇದೆ ಇಲ್ಲಿ ಒಂದು ಏನಿಲ್ಲ ಅಂದ್ರೆ 35-40 ಟನ್ ಆಜುಬಾಜು ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. 40 ಟನ್ ಆಗುತ್ತೆ ಅಂದ್ಕೊಂಡಿರಿ? ಎರಡು ಹೌದು. ವ್ಯಾಪಾರ ಇನ್ನೂ ಇಲ್ಲ, ಆಕ್ಚುಲಿ ಇನ್ನೂ ಒಂದು 10-15 ದಿವಸ ಬೇಕು ಇದಕ್ಕೆ. ಅದ್ರ ಮೇಲೆ ಕೊಡೋಣ ಅಂತ ಹೇಳಿ. ಕಾಯಿ ತುಂಬ ಚೆನ್ನಾಗಿ ಹಿಡಿದೈತಲ್ರಿ? ಚೆನ್ನಾಗಿದೆ. ಬಳ್ಳಿಗೆ ಎಷ್ಟು ಕಾಯಿ ಇದೆ? 3-4. ಅವರೇಜ್ ಒಂದೊಂದು ಕಾಯಿ ಎಷ್ಟು kg ಇರ್ಬೋದು? 5-6 kg. 5ರಿಂದ ಹೋದಾವೆ ಒಂದೊಂದು. ಅವರೇಜ್ ಒಂದು 5-6 kg. ಒಂದು 40 ಟನ್ ಅವರೇಜ್ ಕಟ್ಟಿದ್ದೀರಿ. ಹೌದು. ಒಳ್ಳೆ 10 ರೂಪಾಯಿ ರೇಟ್ ಸಿಕ್ಕರು ಒಳ್ಳೆ ಆದಾಯನೇ. ಒಳ್ಳೆ ಆದಾಯ. ಇದೇ ಫಸ್ಟ್ ನಾವು ಮಾಡಿರೋದು. ಈ ಏರಿಯಾಕ್ಕೆ ಇದೇ ಮೊದಲು ಬೆಳೆದಿದ್ರಿ? ಇದೇ ಮೊದಲ ಬಾರಿ. ಭೀಷ್ಮ ತಳಿ ಬಗ್ಗೆ ಏನು ಹೇಳ್ತೀರಿ? ಮತ್ತೇನಾದ್ರು ಹೇಳೋದಿದೆಯಾ? ಒಳ್ಳೆ ತಳಿ ಮಾಡ್ಬೋದು ರೈತರು. ಆಮೇಲೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಎಲ್ಲ ರೈತರು ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಪ್ರದೀಪ್. ಸರಿ.